ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದಲ್ಲಿ ಮಾತಪ್ಪನ ಪಾಶನ ಹಬ್ಬವನ್ನು ಆಚರಿಸಲಾಯಿತು. ಆಚರಣೆಯಲ್ಲಿ ಊರಿನ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಬಂಧು ಮಿತ್ರರು ಹಾಗೂ ಮುಖ್ಯಸ್ಥರುಗಳು ಸೇರಿ ತುಂಬ ಅದ್ದೂರಿಯಿಂದ ಹಾಗೂ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ FT ಪಬ್ಲಿಕ್ ಯೂಟ್ಯೂಬ್ ಚಾನಲ್ನೇ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ನೋಡಿ ಮಾತ್ರ ಮರಿಬೇಡಿ. ಧನ್ಯವಾದಗಳು. ಇದನ್ನ ತುಂಬಾ ವರ್ಷದಿಂದ ಇದು ಪಾತಪ್ಪನ ಹಬ್ಬ ಅಂತ ಪಾಶನ ಅಂತ ಮಾಡ್ತೀವಿ. ಇದನ್ನ ಮರಿ ಕಡ್ದ್ಬಿಟ್ಟು ವರ್ಷಕ್ಕೊಂದ್ಸರಿ ಏನಾದರೂ ಅಷ್ಟು ಅರ್ಕೆರ್ ಬಂದರೆ ನಾವು ವರ್ಷಕ್ಕೆ 2 ಸತಿ ಮಾಡ್ತಾ ಇರ್ತೀವಿ. ಇದು ತುಂಬ ವರ್ಷದಿಂದ ನಡೀತೈತೆ. ಪಾತಪ್ಪ ಪಾಶನ ಅಂತ ಹೋಯ್ತೀವಿ. ಆವಾಗ ಗ್ರಾಮದ ಜನ ಎಲ್ಲ ಸೇರಿ ನಾವು ಹಬ್ಬ ಮಾಡ್ತೀವಿ. ಇದು ಚೌಡಮ್ಮ ಅಂತ ಅದು 48 ವರ್ಷದಿಂದ ಏನೋ ಇತ್ತಂತಲ್ಲಿ ನಮ್ಮ ಮನೆ ಹತ್ರ ಇತ್ತು. ಅದು ಇವಾಗ ಆವಾಗ ಕ್ವಾಣಮ್ಮ ಅಂತ ಇತ್ತು, ಇವಾಗ ಚೌಡಮ್ಮ ಅಂತ ಹೆಸರು ಕಟ್ಟೈತೆ ಸರ್. ಚೌಡಮ್ಮ ಅಂತ ಸರ್. ನಮ್ಮ ಬಡದರಲ್ಲಿ ಯಾವಮ್ಮನ್ನ ಈ ಪಾತಮ್ಮ ದೇವರಿಗೆ ಅಂತ ಪಾಶನ ಬಿಟ್ಟು ಅದನ್ನು ಪೂಜೆ ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ಪೂರ ಎಲ್ಲ ಉಪವಾಸ ಇದ್ಕೊಂಡು ನೀರು ಕುಡಿದಂಗೆ ಇರ್ತಾರೆ. ಹಂಗೆ ಇದ್ಕೊಂಡು ಪೂಜೆ ಮಾಡ್ತಾರೆ. ಯಾರು ವಾತನ ತಂದಿರ್ತಾರೆ ಅವರೆಲ್ಲ ಸಾಮಾನು ದೇವ್ರಿಗೆ ಏನೇನು ಬೇಕಾಗಲ್ಲ ತಂದು ಮತ್ತು ಪೂಜೆ ಮಾಡುವಾಗ ಸಾಯಂಕಾಲದಿಂದ ಅಲ್ಲಿ ಗಂಗೆಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವರೆಲ್ಲ ಕುರ್ಕೊಂಡು ಮೆಣ್ಕೊಂಡು ಇಲ್ಲಿವರೆಗೆ ಬಂದುಬಿಟ್ಟು ಆಮೇಲೆ ದೇವ್ರು ಕೂರಿಸಿ ರಾತ್ರಿ ಹೊತ್ತು ನಮ್ಮ ಹೊಟ್ಟೆ ಎಷ್ಟು ಜನ ಇದ್ದಾರಲ್ಲ ಒಳಗಡೆ ರಾತ್ರಿ ಮರಿ ಕಡ್ದು ಪೂಜೆ ಮಾಡಿ ಬೆಳಿಗ್ಗೆ 6 ಗಂಟೆ ಮೊದಲೇ ಸೂರ್ಯ ಹೊತ್ತಿಗೆ ತಳಿಗೆ ಮಾಡಿ ಪೂಜೆ ಮಾಡಿದಾಗ 3 ಭಾಗವಾಗಿ ಅದು ಇಂಗಡ ಆಯ್ತದೆ. ದೇವರು 3 ಭಾಗವಾಗಿ ಇಂಗಡ ಆದಾಗ ಆಗ ಎಲ್ಲ ಪೂಜೆ ಮಾಡಿ ಇದು ಮಾಡಿ ತೀರ್ಥ ಹಾಕಿ ಇದು ಮಾಡಿಬಿಟ್ಟು ಬಂದ ನೆಂಟರಿಗೆ ಎಲ್ಲ ಎಷ್ಟು ಇರ್ತಾವೆ ಅವರೆಲ್ಲ ಪ್ರಸಾದ ಕೊಟ್ಟು ಇದು ಮಾಡಿಬಿಟ್ಟು ಮತ್ತೆ ಸಾಯಂಕಾಲಕ್ಕೆ ದೇವ್ರು ಕುಣಿಸಿ ಮತ್ತು ತಲೆಕಾಲೆಲ್ಲ ಇರ್ತದೆ. ಮತ್ತು ಸಂಜೆ ಮತ್ತೆ ಮರುಪೂಜೆ ಅಂತ ಮಾಡಿ ಚರ್ಮ ಸಮೇತ ನಾವೆಲ್ಲ ಇದು ಮಾಡಿ ಅದನ್ನು ಒಂದು ಪೀಸನ್ನು ವೇಸ್ಟ್ ಮಾಡ್ದಂಗೆ ಒಳಗಡೆ ಮಡಗಿಬಿಟ್ಟು ಅದನ್ನು ಎಲ್ಲ ಪೂಜೆನ ಮುಗಿದು ಶನಿವಾರ ಸಂಜೆ ಹೊತ್ತಿಗೆ ಮತ್ತೆ 12 ಗಂಟೆ ಮರುಪೂಜೆ ಮಾಡಿ ಭಾನುವಾರ ದಿವಸ ಏನಿರ್ತದೆ ಕ್ಲೀನ್ ಮಾಡಿ ನಾವು ಇದು ಮಾಡಿ ದೇವ್ರನ್ನ ಕಂಪ್ಲೀಟ್ ಮಾಡ್ತೀವಿ.